ಫೈನ್. ಇಲ್ಲಿ ನಾನು ಪ್ರಭಾಕರ್ ಸರ್ ನಿಮ್ಮನ್ನು ಕೇಳಿಬಿಡ್ತೀನಿ. ಈಗ ಟ್ರಂಪ್ಗೆ ಅಧ್ಯಕ್ಷನಿಗೆ ಐ ಥಿಂಕ್ 2 ತಿಂಗಳ ಕಾಲ ಅಮೆರಿಕದ ಅಧ್ಯಕ್ಷ ಯಾರ ಮೇಲಾದರೂ ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಡಿಸಿಷನ್ ತೊಗೋಬಹುದು ಅಂತ, ತಾನು ನಿರ್ಧಾರ ಮಾಡಿದ್ರೆ ಯುದ್ಧ ಮಾಡಬಹುದು, ಅಧ್ಯಕ್ಷ ಕಾಲು ತೊಗೋಬಹುದು ಅಂತೇಳಿ 2 ತಿಂಗಳ ಅವಧಿ ಮುಗಿತಾ ಬಂದ ಮೇಲೆ ಅಮೆರಿಕದ ಸದನದ ಒಪ್ಪಿಗೆ ಬೇಕಾಗುತ್ತೆ ಅಂತ. ಸರ್, ಇದೀಗ ಇದೆಲ್ಲ ನಿರ್ಣಯವನ್ನು ಮಂಡಿಸಿದಾಗ ಟಿಮ್ ಕೈನೇ ಅದನ್ನು ಮಂಡಿಸ್ತಾರೆ, ಡೆಮಾಕ್ರೆಟಿಕ್ ಪಕ್ಷದವರು ಮಂಡಿಸಿದಾಗ ಆ ಪಕ್ಷದ ನಿರ್ಣಯಕ್ಕೆ ರಿಪಬ್ಲಿಕನ್ಸು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಯುದ್ಧ ಮುಂದುವರೆಸಬೇಕು ಅನ್ನೋ ವಿಚಾರಕ್ಕೆ 47 ಮತಗಳು, ಇಲ್ಲ ಯುದ್ಧ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ 50 ಮತಗಳು ಬಂದಿದೆಯಲ್ಲ. ಈಗ ಟ್ರಂಪು ಇದರ ಆಚೆಗೂ ಅಲ್ಲಿ ಅಮೆರಿಕದ ಸದನದ್ದೇ ಬೆಂಬಲ ಸಿಗದೇ ಇದ್ದಾಗ ನಾನು ಯುದ್ಧ ಮಾಡಿಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಈ ಶುಕ್ರವಾರ ಶನಿವಾರ ನೋಡ್ತೀನಿ, ಭಾನುವಾರ ನೋಡ್ತೀನಿ, ಆಮೇಲೆ ಸೋಮವಾರ ಮಂಗಳವಾರದ ನಾನು ಏನು ಬೇಕಾದರೂ ಮಾಡಬಹುದು, ನೀವು ನೋಡ್ತಾ ಇರಿ, ಇಷ್ಟೆಲ್ಲ ಬೆಲೆ ಕಡಿಮೆ ಆಗಿಬಿಡುತ್ತೆ, ಆ್ಯಸ್ ಇಫ್ ಹೋರ್ಮುಝನ್ನು ಮತ್ತು ಇರಾನ್ ಬಂದರುಗಳ ಬ್ಲಾಕೇಡನ್ನು ಎಲ್ಲ ತೆರವು ಮಾಡೋ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಿರೋದು ಯಾಕೆ? ಏನು ಯಾವ ಥರ ಕಾನ್ಫಿಡೆನ್ಸ್ ಇದು ಅಂತ ನೋಡಿ. ಈಗ ಇರಾನು ಹೇಳ್ತಾ ಇರ್ತಕ್ಕಂತ ಸ್ಟೇಟ್ಮೆಂಟ್ ಒಂದ್ ರೀತಿನಲ್ಲಿ ಥ್ರೆಟ್ ಪರ್ಸೆಪ್ಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಅವ್ರ ಹತ್ರ ನಿಜವಾಗ್ಲೂ ಈ ಕ್ಷಮತೆ ಇಲ್ಲದೆ ಇರಬಹುದು, ಆದ್ರೆ ಅವ್ರು ಇದೆ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ನೋಡಿ ಹೆಚ್ಚು ಲಿವರೇಜ್ ಇಲ್ಲ ಇರಾನ್ಗೆ. ಅವ್ರು ತಮ್ಮ ಹೇಳಿಕೆಗಳನ್ನ ಮಾತ್ರ ಅಮೆರಿಕ ಹೇಳಿಕೆಗಳಿಗೆ ವಿರೋಧವಾಗಿ ಹೇಳ್ತಾ ಇದ್ದಾರೆ. ಈಗ ಒಂದನ್ನ ಇರಾನ್ ಕಡೆಯಿಂದ ನೋಡೋದು, ಮತ್ತೊಂದನ್ನ ನಾವ್ ಅಮೆರಿಕ ಕಡೆಯಿಂದ ಕೂಡ ನೋಡ್ಬೇಕು. ಇಸ್ರೇಲ್ ನ ಸ್ವಲ್ಪ ಸಮಯ ಹೊರಗಡೆ ನಾವಿಟ್ಟು ನೋಡೋದಾದ್ರೆ ಇದರಲ್ಲಿ 2 ಪರ್ಸ್ಪೆಕ್ಟಿವ್ ನ ನಾವು ಬಿಲ್ಡಪ್ ಮಾಡ್ಬೋದು. ಈಗ ಕೋಪೈನಲಿಸ್ಟ್ ಹೇಳ್ದ ಹಾಗೆ ಒಂದ್ ರೀತಿನಲ್ಲಿ ನೀವು ಕೇಳಿದ್ರಿ, ಮಧ್ಯಪ್ರಾಚ್ಯದಿಂದ ಹೊರಗಡೆ ಏರಿಯಾಗಳಲ್ಲೂ ಕೂಡ ಇರಾನ್ ಅವರು ರೀಚ್ ಆಗುವಂತ ಮಿಸೈಲ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಅಲ್ಲಿ ಕೂಡ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ. ಆ ಸ್ಟೇಟ್ಮೆಂಟ್ ಹೇಳಿರೋದು ಹೌದು. ಇದು ಒಂದ್ ರೀತಿ ಏಕೆ ಅಂದ್ರೆ ಈಗ ರಷ್ಯಾ ಮತ್ತೆ ಚೈನಾ 2 ರಾಷ್ಟ್ರಗಳು ಯಾವತ್ತಾದ್ರೂ ಇರಾನ್ ಪರವಾಗಿಯೇ ನಿಲ್ಲತ್ತಾ ಅನ್ನೋದೊಂದು ಮಹಾ ಪ್ರಶ್ನೆ, ಯಾವತ್ತು ಪ್ರಶ್ನೆ ಚಿಹ್ನೆಯಲ್ಲಿಯೇ ಇತ್ತು. ಆದ್ರೆ ಈ ದಿನ 2ನೇ ದಿನ ಬೈಜಿಂಗ್ ನಲ್ಲಿ ಶಿ ಜಿನ್ಪಿಂಗ್ ಹಾಗೂ ಪುತಿನ್ ಅವರ ಮೀಟಿಂಗ್ ಮುಗಿದ್ಮೇಲೆ ಈಗ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ರಷ್ಯಾದಿಂದ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಗೆ ಸರಿಯಾದ ಕಡೆಯಿಂದ ಬಲವಾಗಿ ರಿಕ್ವೆಸ್ಟ್ ಬಂದ್ರೆ ನಾವು ಈ ಶಾಂತಿ ಸಂಧಾನಕ್ಕೆ ಆ ಶಾಂತಿ ಸಂಧಾನವನ್ನ ಮುಂದುವರಿಸೋದಕ್ಕೆ ಜವಾಬ್ದಾರಿಯನ್ನ ತಗೊಳ್ತೇವೆ, ನಾವು ಶಾಂತಿ ಸಂಧಾನವನ್ನ ಯಶಸ್ವಿ ಮಾಡಿಸಿ ಶಾಂತಿಯನ್ನು ನಿಜವಾಗ್ಲೂ ನೆಲೆಗೂಡಿಸ್ತೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ವಾಲಂಟಿಯರ್ ಆಗಿ ಬಂದು ಹೆಲ್ಪ್ ಮಾಡೋದಿಲ್ಲ, ನಮ್ಗೆ ಅಮೆರಿಕ ಇರಾನ್ ಜಂಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ನಾವು ವಿಸ್ತಾರ ಹೇಗಾಗತ್ತೆ ಮಧ್ಯಪ್ರಾಚ್ಯಕ್ಕೆ ಹೊರಗಡೆ ಅಂದ್ರೆ, ರಷ್ಯಾ ಮತ್ತೆ ಚೈನಾ ಅವರು ಸೇರಿದ್ರೆ ನಿಜವಾಗ್ಲೂ ಅದು ವಿಸ್ತಾರ ಆಗೋ ಸಾಧ್ಯತೆ ಇದೆ. ಆದ್ರೆ ನಮಗೆ ತಿಳಿದಿರೋ ಪ್ರಕಾರ, ಬರ್ತಾ ಇರತಕ್ಕಂತ ಸಂಕೇತಗಳು, ಹೇಳಿಕೆಗಳ ಪ್ರಕಾರ ರಷ್ಯಾ ಮತ್ತು ಚೀನಾ ಸುಲಭವಾಗಿ ಇರಾನ್ ಜೊತೆ ಯುದ್ಧಕ್ಕೆ ನಿಲ್ಲೋದಿಲ್ಲ, ಅಮೆರಿಕ ಹಾಗೂ ಇಸ್ರೇಲ್ ವಿರೋಧವಾಗಿ. ಇದು ಒಂದು. 2ನೇದು ಆಗಿ 60 ದಿನ ಆಲ್ರೆಡಿ ಲಿಮಿಟ್ ಟು ಪ್ರೆಸಿಡೆನ್ಶಿಯಲ್ ಆಕ್ಟಿವಿಟೀಸ್ ಬಗ್ಗೆ ವಾರ್ ರಿಲೇಟೆಡ್ ನಿಲ್ಸೋದಕ್ಕೆ ಈಗ ಒಂದು ರೆಸೊಲ್ಯೂಷನ್ ಪಾಸ್ ಆಗಿ ಡೆಮೊಕ್ರಾಟಿಕ್ ಪಕ್ಷದವರು ಗೆದ್ದು, ಅಂದ್ರೆ 4-6 ವೋಟ್ಗಳಲ್ಲಿ ವ್ಯತ್ಯಾಸ ಇರುವಾಗ ಟ್ರಂಪ್ಗೆ ನಿಜವಾಗಿ ರೆಕ್ಕೆಯನ್ನ ಕಟ್ ಮಾಡೋದಂತ ಆಗಿದೆ. ಈಗ ಟ್ರಂಪ್ ಅವ್ರು ಮಾಡೋದು ಅಂದ್ರೆ ಯುದ್ಧ ಬೆಲೆ ಇಳಿಯುತ್ತೆ ಖಂಡಿತವಾಗಿ ಅಂತ ಹೇಳಿರೋದು ಯಾಕೆ? ಯುದ್ಧ ನಿಂತ್ರೆ ಹಾರ್ಮುಝ್ ಓಪನ್. ಈಗ ಟ್ರಂಪ್ ತೈಲ ಬೆಲೆ ಇಳಿಯುತ್ತೆ ಖಂಡಿತ ಅಂತ ಹೇಳಿರುವಾಗ ಮಾತುಕತೆ ಎಷ್ಟಾಗುತ್ತೆ ಖಂಡಿತವಾಗಿ, ಹಾಗೂ ಮುಂದೆ ಅಲ್ಲಿ ಹೋಗೋದು ಮುಕ್ತವಾಗತ್ತೆ. ಹೀಗೆ ಹೌದು, ಅದು ಟ್ರಂಪಿನ ದೊಡ್ಡ ಎಕನಾಮಿಕ್ ಥಾಟ್ ಔಟ್ಪುಟ್ ಅಲ್ಲ, ಅದು ನಾರ್ಮಲ್ ವಿತ್ ಎವ್ರಿ ಅಬ್ಸರ್ವರ್. ಅದು ಒಂದು. ಈಗ ಮುಖ್ಯವಾಗಿ ನಾವು ತಗೊಳ್ಬೇಕು ಅಂತಂದ್ರೆ, ಅಮೆರಿಕ ಇವಾಗ್ಲೂ ಸುಸ್ತು ಹೊಡೆದು ಹೋಗಿದೆ. ಈಗ ನೋಡಿ 3ನೇ ತಿಂಗಳಿಗೆ ಎಂಟರ್ ಆಗತ್ತೆ ಮುಂದಿನ ವಾರ. ಇವಾಗ ದಿನಕ್ಕೆ ಎಷ್ಟು ಬಿಲಿಯನ್ ಖರ್ಚಾಗ್ತಾ ಇದೆ, ಎಷ್ಟು ಸಾವು ನೋವು ಉಂಟ. ಈಗ ಅಮೆರಿಕ ಈ ಯುದ್ಧದ ದೃಷ್ಟಿಯಿಂದ ಮಾತ್ರ ನೋಡಿದ್ರೆ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲಿಯೂ ಅವರ ಪಾಪ್ಯುಲಾರಿಟಿ ಉಳಿಸ್ಕೊಂಡಿಲ್ಲ. ಕರೆಕ್ಟ್. ಅಪ್ರೂವಲ್ ರೇಟ್ ನೋಡಿ ಅತಿ ಕಡಿಮೆಯಾಗಿ ಹೋಗಿದೆ ಎಲ್ಲಾ ಸರ್ವೆಗಳಲ್ಲಿಯೂ. ಟ್ರಂಪ್ ಅವ್ರದ್ದು ಆಂತರಿಕವಾಗಿ ನಡೆಸ್ತಕ್ಕಂತ ಮಾಧ್ಯಮಗಳ ಸರ್ವೆಗಳಲ್ಲಿ ಆರ್ಡಿನರಿ ಜನ ಕೂಡ ಜೀವನ ಕಷ್ಟ ಆಗಿರೋದ್ರಿಂದ
ಅಲ್ಲಿ ಇನ್ಫ್ಲೇಷನ್ ಹೊಡೆತ ಬಿದ್ದಿದೆ. ಕರೆಕ್ಟ್. ಮುಂದೆ ಬೇರೆ ದೇಶದಲ್ಲಿ ಸ್ಟಾಗ್ಫ್ಲೇಷನ್ ಬರೋ ಅಂತ ಹೆದರಿಕೆ ಕೂಡ ಇದೆ. ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು Fine. ಅನ್ನೋದು ಅತಿ ಮುಖ್ಯ. ಫೈನ್. ಟ್ರಂಪ್ ಮಾತಾಡ್ತಿದ್ರೆ ಹೇಳ್ತಾ ಇದ್ದು, ನಾನು ಜನಗಳ ಜೀವನವನ್ನ ಸರಿಪಡಿಸೋದಕ್ಕೋಸ್ಕರ ಈ ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಥವಾ ಮುಗಿಸ್ತಾ ಇದ್ದೇನೆ, ಸೀಸ್ ಫೈರ್ ನ ಅನೌನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಸಾಮಾನ್ಯವಾಗಿ ಅತಿಯಾಗಿ ಪರ್ಮನೆಂಟ್ ಆಗಿ ಎಕ್ಸ್ಟೆನ್ಷನ್ ಸೀಸ್ ಫೈರ್ ಮಾಡ್ಕೊಂಡೇ ಇರುವಂತ ಅನುಭವಗಳೇ ಆಗ್ಲಿ ಅಥವಾ ಅಭ್ಯಾಸಗಳಾಗ್ಲಿ ಅತಿ ಕಡಿಮೆ ಇದೆ. ಓಕೆ ಮಾತಾಡ್ತೀನಿ ಸರ್ ನಿಮ್ಮನ್ನ.